ನಮಸ್ಕಾರ ಭಕ್ತರೇ. ಇಂದು ನಾವು ಕೇಳಲಿರುವುದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ದೇಶಾದ್ಯಂತ ಒಂದು ವಿಶಿಷ್ಟ ಹಬ್ಬ ಆಚರಿಸಲಾಗುತ್ತೆ. ಅದೇ ತುಳಸಿ ವಿವಾಹ, ಅಂದರೆ ತುಳಸಿ ಹಬ್ಬ. ಈ ದಿನ ದೇವರುಗಳು ವಿವಾಹ ಆಗೋ ದಿನ. ವಿಷ್ಣು ದೇವರು ತಮ್ಮ ಸಾಲಿಗ್ರಾಮ ರೂಪದಲ್ಲಿ ತುಳಸಿ ದೇವಿಯನ್ನು ವರಮಹಾಲಕ್ಷ್ಮಿಯ ರೂಪದಲ್ಲಿ ವಿವಾಹವಾಗ್ತಾರೆ. ಆದರೆ ಈ ಹಬ್ಬದ ಹಿಂದೆ ಒಂದು ಅಮೋಘ ಪುರಾಣ ಕಥೆ ಇದೆ. ಅದು ಬೃಂದ ಎಂಬ ಪವಿತ್ರ ಮಹಿಳೆಯ ಕಥೆ. ಒಮ್ಮೆ ಅಸುರರಾಜನಾದ ಜಲಂಧರ ತನ್ನ ಶೌರ್ಯದಿಂದಲೇ ತ್ರಿಲೋಕವನ್ನು ಕಬಳಿಸ್ತಾನೆ. ಆದರೆ ಅವನಿಗೆ ಆಸಕ್ತಿ ಯಾವುದರಿಂದ ಬಂತು ಅಂದರೆ ಅವನ ಪತ್ನಿಯಾದ ಬೃಂದಾದೇವಿಯ ಪವಿತ್ರತೆಯಿಂದ. ಬೃಂದಾದೇವಿ ಮಹಾದೇವರ ಭಕ್ತೆ, ಅತ್ಯಂತ ಶುದ್ಧ ಹೃದಯದವಳು. ಅವಳು ತನ್ನ ಪತಿಯ ನಿಷ್ಠೆಯ ಮೂಲಕ ಅಪಾರ ಶಕ್ತಿ ಪಡೆದಳು. ಅವಳ ಪಾವಿತ್ರವೇ ಜಲಂಧರನಿಗೆ ಕವಚವಾಗಿರುತ್ತೆ. ಅವನು ಯುದ್ಧದಲ್ಲಿ ಸೋಲಿಲ್ಲದ ಅಸುರನಾಗಿರ್ತಾನೆ. ಹೀಗೆ ಒಮ್ಮೆ ಜಲಂಧರನ ಅಹಂಕಾರ ಹೆಚ್ಚುತ್ತೆ. ಅವನು ದೇವತೆಗಳನ್ನ ಸೋಲಿಸಿ ದೇವಲೋಕವನ್ನೇ ಕಬಳಿಸ್ತಾನೆ. ಜೊತೆಗೆ ಲಕ್ಷ್ಮೀದೇವಿಯನ್ನೇ ಅಪಹರಿಸಲು ಯತ್ನಿಸ್ತಾನೆ. ದೇವರುಗಳು ಮಹಾವಿಷ್ಣುವಿನ ಹತ್ರ ಹೋಗಿ, ಪ್ರಭು, ಈ ಅಸುರನ ಶಕ್ತಿ ಅವನ ಪತ್ನಿಯ ಪಾವಿತ್ರ್ಯದಿಂದ ಬರ್ತಾ ಇದೆ, ಅದನ್ನು ಮುರಿಯೋಕೆ ನೀವಿಲ್ಲದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಂತರ ವಿಷ್ಣು, ಬ್ರಹ್ಮ ಮತ್ತು ಶಿವ ಮೂವರು ಒಂದು ತಂತ್ರವನ್ನು ರೂಪಿಸ್ತಾರೆ. ಮಹಾವಿಷ್ಣು ಬ್ರಹ್ಮಚಾರಿ ರೂಪ ತಾಳ್ತಾರೆ. ಅವರು ಜಲಂಧರನ ರೂಪದಲ್ಲಿ ಬೃಂದೆ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಬೃಂದ ತನ್ನ ಪತಿಯಾದ ಜಲಂಧರ ಬಂದುದಾಗಿ ಭಾವಿಸಿ ಅವರನ್ನ ಸ್ಪರ್ಶ ಮಾಡ್ತಾರೆ. ಇದರಿಂದ ಬೃಂದಾದೇವಿಯ ಪವಿತ್ರತೆಯ ನಿಯಮ ತಪ್ಪಿ ಹೋಗುತ್ತೆ. ಆ ಕ್ಷಣದಲ್ಲೇ ಜಲಂಧರನ ರಕ್ಷಾ ಕವಚ ಸಹ ಮುರಿದು ಹೋಯಿತು. ಯುದ್ಧದಲ್ಲಿದ್ದ ಶಿವನು ಜಲಂಧರನನ್ನ ಸಂಹರಿಸ್ತಾರೆ. ನಂತರ ಬೃಂದೆಗೆ ಸತ್ಯ ಗೊತ್ತಾಗುತ್ತೆ. ಅವಳು ವಿಷ್ಣುವಿನ ಮೋಸದಿಂದ ತನ್ನ ಪತಿಯು ನಾಶವಾದನೆಂದು ಅರಿತು ಭಾವೋದ್ವೇಗಕ್ಕೆ ಒಳಗಾಗಿ ವಿಷ್ಣುವಿಗೆ, ನೀನು ನನ್ನ ಪತಿಯನ್ನು ಮೋಸದಿಂದ ಕೊಂದಿದ್ದೀಯ, ಹೀಗಾಗಿ ನೀನು ಶಿಲೆಯ ರೂಪ ತಾಳಿ ಶಾಶ್ವತವಾಗಿ ಬಲೆಯೊಳಗೆ ಸಿಲುಕು ಅಂತ ಶಾಪ ಕೊಡ್ತಾಳೆ. ಅವಳ ಶಾಪದಿಂದ ವಿಷ್ಣು ಶಾಲಿಗ್ರಾಮ ಶಿಲೆಯಾಗಿ ಪರಿವರ್ತರಾಗ್ತಾರೆ. ಆದರೂ ಬೃಂದಾದೇವಿ ವಿಷ್ಣುವನ್ನು ಶಪಿಸಿದ ನಂತರ ತನ್ನ ಪತಿವ್ರತ ಧರ್ಮಕ್ಕೆ ಕಟ್ಟಿ ಯಜ್ಞಾಗ್ನಿಯಲ್ಲಿ ದೇಹತ್ಯಾಗ ಮಾಡ್ತಾಳೆ. ವಿಷ್ಣು ಅವಳ ಪವಿತ್ರತೆಯಿಂದ ಆಳವಾಗಿ ಸ್ಪರ್ಶಿತರಾಗ್ತಾರೆ. ಅವಳ ತ್ಯಾಗ, ಅವಳ ನಿಷ್ಠೆ, ಅವಳ ಭಕ್ತಿ ದೇವರುಗಳನ್ನೇ ವಿಸ್ಮಯಗೊಳಿಸುತ್ತೆ. ವಿಷ್ಣು ಅವಳ ಆತ್ಮಕ್ಕೆ ಆಶೀರ್ವಾದವನ್ನು ನೀಡಿ, ಬೃಂದ, ನಿನ್ನ ಪವಿತ್ರತೆ ಶಾಶ್ವತವಾಗಿರಲಿ. ನೀನು ಈಗಿನಿಂದ ತುಳಸಿ ಸಸ್ಯ ರೂಪದಲ್ಲಿ ಜನ್ಮ ತಾಳು ಮತ್ತು ಲೋಕದ ಎಲ್ಲ ಯಜ್ಞಗಳಲ್ಲಿ, ಪೂಜೆಯಲ್ಲಿ ನೀನಿಲ್ಲದೆ ಪೂಜೆ ಪೂರ್ಣವಾಗುವುದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಾನು ಸಾಲಿಗ್ರಾಮ ರೂಪದಲ್ಲಿ ನಿನ್ನ ತುಳಸಿ ರೂಪವನ್ನು ವಿವಾಹವಾಗ್ತೇನೆ ಅಂತ ಹೇಳ್ತಾರೆ. ಈ ವಾಗ್ದಾನದಂತೆ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದ್ವಾದಶಿಯಂದು ವಿಷ್ಣು ದೇವರು ಸಾಲಿಗ್ರಾಮ ರೂಪದಲ್ಲಿ ಎಚ್ಚರಗೊಂಡು ತುಳಸಿ ದೇವಿಯನ್ನ ವಿವಾಹವಾಗ್ತಾರೆ. ಇದನ್ನೇ ತುಳಸಿ ವಿವಾಹ ಅಂತ ಕರೀತಾರೆ. ಈ ದಿನದಿಂದಲೇ ದೇವರುಗಳ ವಿವಾಹ ಮಹೋತ್ಸವಗಳು ಪ್ರಾರಂಭವಾಗ್ತವೆ. ಇದು ದೇವರ ಮದುವೆ ಕಾಲದ ಶುಭಾರಂಭ ಸಹ ಆಗಿದೆ. ತುಳಸಿ ವಿವಾಹವು ಕೇವಲ ಪುರಾಣದ ಕಥೆಯಲ್ಲ, ಇದು ಭಕ್ತಿ ಮತ್ತು ತ್ಯಾಗದ ಸಂಕೇತ. ಬೃಂದೆಯಂತೆ ಪ್ರತಿ ಮಹಿಳೆ ಶುದ್ಧತೆ, ನಿಷ್ಠೆ, ಪ್ರೀತಿ, ತ್ಯಾಗವನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬಂದರೆ ಅವರ ಮನೆಯು ದೇವಾಲಯದಂತೆ ಆಗುತ್ತೆ. ತುಳಸಿ ಗಿಡ ಮನೆಯಲ್ಲಿ ಇರೋದ್ರಿಂದ ಅದು ದೇವರ ಸಾನ್ನಿಧ್ಯವನ್ನೇ ತರುತ್ತೆ ಮತ್ತು ಸಂಜೆ ತುಳಸಿಯ ಮುಂದೆ ದೀಪ ಹಚ್ಚೋದ್ರಿಂದ ಅಂಧಕಾರ ದೂರ ಆಗಿ ಧ್ಯಾನ ಮತ್ತು ಶಾಂತಿಯನ್ನು ತರಲು ಕಾರಣವಾಗುತ್ತೆ. ತುಳಸಿ ವಿವಾಹದಂದು ತುಳಸಿಗೆ 16 ಶೃಂಗಾರ ಸಾಮಗ್ರಿ ಅರ್ಪಿಸಿ ಗಿಡದ ಸುತ್ತ 7 ಪ್ರದಕ್ಷಿಣೆಯನ್ನು ಹಾಕಿ, ನಮೋ ನಮಸ್ತೆ ತುಳಸಿ ಪಾಪಂ ಹರಿಬ್ರಿಯೇ ಅಂತ ಮಂತ್ರ ಪಠಣೆ ಮಾಡಿದರೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತೆ. ಈ ಪೂಜೆಯ ಫಲವಾಗಿ ವೈವಾಹಿಕ ಜೀವನದಲ್ಲಿ ಶಾಂತಿ, ಕುಟುಂಬದಲ್ಲಿ ಐಕ್ಯತೆ, ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಮತ್ತು ದೇವರ ದಯೆಯು ಶಾಶ್ವತವಾಗಿ ನೆಲೆಸುತ್ತೆ. ಈ ವರ್ಷದ ಅಂದರೆ 2025 ತುಳಸಿ ವಿವಾಹ 2 ನವೆಂಬರ್ ಭಾನುವಾರ ಇದೆ. ತುಳಸಿ ವಿವಾಹದ ತಿಥಿ ಆರಂಭ ಆಗೋದು 2 ನವೆಂಬರ್ 2025 ಬೆಳಗ್ಗೆ 7:31. ತಿಥಿ ಅಂತ್ಯ ಆಗೋದು 3 ನವೆಂಬರ್ 2025 ಬೆಳಗ್ಗೆ 5:07. ಪೂಜೆಯನ್ನು ಮಾಡೋಕ್ಕೆ ಶುಭ ಮುಹೂರ್ತ ಬಂದು ಬೆಳಗ್ಗೆ 9 ರಿಂದ 11:30ವರೆಗೆ, ಸಂಜೆ 5 ರಿಂದ 7:30ವರೆಗೆ. ತುಳಸಿ ವಿವಾಹದ ಈ ಪವಿತ್ರ ಹಬ್ಬವು
ಭಕ್ತಿ, ಶ್ರದ್ಧೆ ಮತ್ತು ಪ್ರೀತಿ ತುಂಬಿದ ದೇವರ ಹಬ್ಬ. ಈ ದಿನ ತುಳಸಿ ದೇವಿಯ ಪೂಜೆ ಮಾಡಿದರೆ ವಿಷ್ಣು ಲಕ್ಷ್ಮೀ ದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಆನಂದ ನೆಲೆಸುತ್ತೆ. ನಿಮ್ಮೆಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ತುಳಸಿ ದೇವಿಯ ಕೃಪೆ ಮತ್ತು ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.